ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಆರ್ಕ್ ಸರ್ವೈವಲ್ ಅಸೆಂಡೆಡ್. ಹಿಂದಿನ ಎಪಿಸೋಡಲ್ಲಿ ಬಂದು ನಾವು ಕ್ಯಾಸ್ಟ್ರಾಯ್ಡ್ನ ಟೈಮ್ ಮಾಡಿದ್ವಿ. ಎಲ್ಲೋ ಇತ್ತು ಕ್ಯಾಸ್ಟ್ರಾಯ್ಡು, ಒಂದು ನಿಮಿಷ. ಓಕೆ, ಇಲ್ಲಿದೆ ನೋಡಿ. ಈ ಕ್ಯಾಸ್ಟ್ರಾಯ್ಡ್ನ ಟೈಮ್ ಮಾಡಿದ್ವಿ. ಹಾಗೆ ಇನ್ನೂ ಒಂದು ಡೈನೋನ ಟೈಮ್ ಮಾಡಿದ್ವಿ. ಅದು ಬಂದುಬಿಟ್ಟು ತೈಲಕೋಲಿಯೋ. ಇದ್ರ ಲೆವೆಲ್ ಬಂದುಬಿಟ್ಟು 153 ಇದೆ ಇವಾಗ. ನಾನು ಟೈಮ್ ಮಾಡುವಾಗ 95 ಸಮಥಿಂಗ್ ಇತ್ತು ಗೈಸ್. ಅದು ಟೈಮ್ ಆದಮೇಲೆ ಇಷ್ಟ ಆಯಿತು. ಅದನ್ನ ಟೇಮ್ ಮಾಡೋದನ್ನ ರೆಕಾರ್ಡ್ ಮಾಡಿದ್ದೆ. ರೆಕಾರ್ಡು ಕರೆಕ್ಟಾಗಿ ಆಗಿರಲಿಲ್ಲ. ಅದಕ್ಕೋಸ್ಕರ ಆ ಕ್ಲಿಪ್ನ ಹಾಕೋಕೆ ಆಗ್ತಾ ಇಲ್ಲ. ಇವಾಗ ಫಸ್ಟ್ ಅದಕ್ಕೊಂದು ಸ್ಯಾಡಲ್ ಹಾಕೋಣ ಗೈಸ್. ಸ್ಯಾಡಲ್ ಹಾಕ್ಬಿಟ್ಟು ನೋಡೋಣ. ಸ್ಯಾಡಲ್ ಬಂದ್ಬಿಟ್ಟು ಮೋಸ್ಟ್ಲಿ 51 ಲೆವೆಲ್ಗೆ ಅನ್ಲಾಕ್ ಆಗುತ್ತೆ. ಆಲ್ರೆಡಿ ನಮ್ಗೆ ಅನ್ಲಾಕ್ ಆಗಿದೆ ಅನ್ಕೋತೀನಿ. ಓಕೆ, ಅನ್ಲಾಕ್ ಆಗಿದೆ ಗೈಸ್. ಇದಕ್ಕೆ ಏನೆಲ್ಲ ಬೇಕಂತ ಹೇಳಿದ್ರೆ ಹೈಡು, ಮೆಟಲ್ ಇಂಗಟ್ಟು ಮತ್ತು ಫೈಬರ್ ಬೇಕು ಗೈಸ್. ಈ ಎಲ್ಲ ಐಟಮ್ ನಮ್ಮ ಹತ್ರ ಇರಬೇಕು. ನೋಡೋಣ. ಮೆಟಲ್ ಇಂಗಟ್ ಇದೆ ಗೈಸ್. ಎಲ್ಲಿದೆ ಇದರಲ್ಲಿ? ಓಕೆ, ಇಲ್ಲಿದೆ ನೋಡಿ. ಮೆಟಲ್ ಇಂಗಟ್ ಇದೆ, ಫೈಬರ್ ಇದೆ, ಹೈಡ್ ಬೇಕು. ಹೈಡ್ ಬಂದ್ಬಿಟ್ಟು ನಮ್ಮ ಅರ್ಜೆಂಟ್ ಅವಿಸ್ ಇನ್ವೆಂಟ್ರಿಯಲ್ಲಿ ಇದೆ. ಅದನ್ನ ತೊಗೊಂಡು ಬರೋಣ. ಇದೆ ಅಂತ ಅನ್ಕೋತೀನಿ, ಯಾಕಂದರೆ ನಾನು ತುಂಬ ಕಿಲ್ ಮಾಡಿದ್ದೀನಿ ಗೈಸ್ ಈ ಅರ್ಜೆಂಟ್ ಅವಿಸಿಂದ. ಹೈಡ್ ತುಂಬ ಕಲೆಕ್ಟ್ ಆಗುತ್ತೆ. ಓಕೆ, ಇದೆ ನೋಡಿ. 200 ಸಾಕು ಅನಿಸುತ್ತೆ. ಹೋಗ್ಬಿಟ್ಟು ಸ್ಯಾಡಲ್ನ ಕ್ರಾಫ್ಟ್ ಮಾಡೋಣ. ಇದೆ ದಾರಿಲಿ ನಿಂತಿದೆ. ಈ 200 ಹೈಡ್ನ ಈ ಕಡೆ ಹಾಕೋಣ. ಓಕೆ, ಇವಾಗ ರೆಡಿ ಆಗುತ್ತೆ ಗೈಸ್. ಓಕೆ, ರೆಡಿ ಆಯಿತು. ಇವಾಗ ಇದನ್ನ ಅದಕ್ಕೆ ಹಾಕ್ಬಿಟ್ಟು ಅದರ ಡ್ಯಾಮೇಜ್ನ ಟೆಸ್ಟ್ ಮಾಡೋಣ. ಹಾಗೆ ತೈಲಕೋಲಿ ಬಂದುಬಿಟ್ಟು ಗೈಸ್, ಯಾವುದೇ ರಾಕು, ವಾಲು ಏನೇ ಆದರೂ ಹತ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ತೈಲಕೋಲಿ ಬೆಸ್ಟು. ಇವಾಗ ಹಾಕೋಣ. 6 ಲೆವೆಲ್ ಬಂದಿದೆ ಗೈಸ್. ಇದಕ್ಕೆ ಬಂದುಬಿಟ್ಟು ಮೇಲೆ ಡ್ಯಾಮೇಜ್ಗೆ ಹಾಕೋಣ ಪೂರ್ತಿ. ಮತ್ತು ಹೆಲ್ತು ನೋಡಿ ಗೈಸ್, ಆಲ್ಮೋಸ್ಟ್ 6K ಹೆಲ್ತ್ ಇದೆ. ತುಂಬ ಪವರ್ಫುಲ್ ಗೈಸ್ ಇದು. ಸ್ಯಾಡಲ್ ಹಾಕೋಣ. ಅಸೆಂಡೆಡ್ ಸ್ಯಾಡಲ್ ಹುಡುಕ್ಬೇಕು ಗೈಸ್ ಇವಾಗ. ಡ್ರಾಪಲ್ಲಿ ಸಿಗುತ್ತೆ. ಡ್ರಾಪಲ್ಲಿ ಎಲ್ಲ ಟೈಪ್ ಸ್ಯಾಡಲ್ ಸಿಗುತ್ತೆ ಗೈಸ್. ನನ್ನ ಹತ್ರ ಈ ಬೋ ಮತ್ತು ಕ್ರಾಸ್ ಬೋ ಎಲ್ಲ ಡ್ರಾಪಲ್ಲೇ ಸಿಕ್ಕಿರೋದು. ನೋಡಿ ಹೆಂಗೆ ಜಂಪ್ ಮಾಡುತ್ತೆ ಗೈಸ್, ಚೆನ್ನಾಗಿದೆ. ಡ್ಯಾಮೇಜ್ ಚೆಕ್ ಮಾಡೋಕೆ ಯಾವುದೇ ಡೈನೋ ಇಲ್ಲ. ಓಕೆ, ಇದ್ರ ಮೇಲೆ ಚೆಕ್ ಮಾಡೋಣ ಗೈಸ್. ಏನು ಟರ್ನೇ ಆಗ್ತಾಯಿಲ್ಲ ಗುರು, ಇದು ಏನೆಲ್ಲ ಆಗ್ತಾಯಿದೆ. ಇಲ್ಲಿ ನೋಡಿ ಗೈಸ್, ಬ್ಲೀಡಿಂಗ್ ಡ್ಯಾಮೇಜ್ ನೋಡಿ, ಹೆಂಗೆ ರಕ್ತ ಆರ್ತಾ ಇದೆ. ಅಯ್ಯೋ, ಏನೆಲ್ಲ ಆಗ್ತಾಯಿದೆ. ಓಕೆ, ಫಿನಿಶು. ಮುಂದೆ ಹೋಗೋಣ. ಯಾವುದಾದ್ರೂ ಟ್ರೈಕ್ಗೆ ಅಟ್ಯಾಕ್ ಮಾಡಿ ನೋಡ್ಬೇಕು ಗೈಸ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಟ್ರೈಕ್ ಇದೆ. ಫಸ್ಟ್ ಇದಕ್ಕೆ ಅಟ್ಯಾಕ್ ಮಾಡೋಣ. ಓಕೆ, ಅಮ್ಮ ಬರ್ತಾಯಿದೆ ನೋಡಿ. ಬಾ, ಎಲ್ಲೆಲ್ಲ ಹೋಗ್ತಾಯಿದೆ ಗುರು. ಕರೆಕ್ಟ್ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ಗೈಸ್. ಬ್ಲೀಡಿಂಗ್ ಡ್ಯಾಮೇಜ್ ಮಾತ್ರ ಚೆನ್ನಾಗಿ ಹೋಗ್ತಾಯಿದೆ. ಡ್ಯಾಮೇಜ್ ಬಂದುಬಿಟ್ಟು 97 ಹೋಗ್ತಾಯಿದೆ. ಇಲ್ಲಿ ನೋಡಿ ಹೆಂಗೆ ಹೋಗ್ತಾಯಿದೆ ಹೆಲ್ತು. ಓಕೆ, ಫಿನಿಶು. ಇದ್ರ ಬೇಬಿ ಎಲ್ಲೋಯ್ತು. ಪ್ಯಾರಾಸಾಲಸ್ ಮೇಲೆ ಟ್ರೈ ಮಾಡೋಣ. ಓಹೋ, ಓಡ್ತಾ ಇದೆ ನೋಡಿ. ಸ್ವಲ್ಪ ಟರ್ನ್ ಮಾಡೋಕೆ ಕಷ್ಟ ಆಗುತ್ತೆ. ಓಕೆ, ವಾಪಸ್ ಬರ್ತಾಯಿದೆ ನೋಡಿ ಗೈಸ್. ನನ್ನ ಬೇಬಿಗೋಸ್ಕರ ವಾಪಸ್ ಬರ್ತಾಯಿದೆ. ಇದ್ರ ಕಥೆನೇ ಮುಗೀತು. ಇದನ್ನು ನೋಡಿದ್ರೆ ಪ್ರೈಮೇಟ್ ಕಲೆಕ್ಟ್ ಆಗುತ್ತೆ. ಕರೆಕ್ಟಾಗಿ ಸಿಗ್ತಾನೆ ಇಲ್ಲ ಅದು. ಇದು ಫಿನಿಶು. ಓಕೆ, ಇವಾಗ ಬೇಸ್ಗೆ ಹೋಗ್ತೀನಿ ಗೈಸ್. ಬೇಸ್ಗೆ ಹೋಗ್ಬಿಟ್ಟು ನಮ್ಮ ಅರ್ಜೆಂಟ್ ಅವಿಸ್ ತೊಗೊಂಡು ಒಂದು ಡಿಯೋಡ್ನ ಟೈಮ್ ಮಾಡಬೇಕು. ಡಿಯೋಡ್ ಬೇಕು ಗೈಸ್, ಯಾಕಂದರೆ ನಮಗೆ ಸ್ಟೋನ್ ಕಲೆಕ್ಟ್ ಮಾಡೋಕ್ಕೆ ಡಿಯೋಡ್ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಡಿಯೋಡ್ನ ಟೈಮ್ ಮಾಡಬೇಕು. ನಮ್ಮ ಹತ್ರ ಆರೋಸ್ ಎಲ್ಲ ಇನ್ನಫ್ ಇದೆ. ಇವಾಗ ಹೋಗೋಣ. ಇಡೀ ಮ್ಯಾಪ್ ಪೂರ್ತಿ ಹುಡುಕ್ಬೇಕು ಗೈಸ್, ಯಾಕಂದರೆ ನನಗೆ ಈ ಐಸ್ಲ್ಯಾಂಡ್ ಮ್ಯಾಪಲ್ಲಿ ಡಿಯೋಡೇ ಕಡಿಮೆ ಕಾಣಿಸ್ತಾ ಇದೆ. ಬೇರೆ ಎಲ್ಲ ಡೈನೋಸು ಕಾಣಿಸ್ತಾ ಇದೆ, ಡಿಯೋಡ್ ಮಾತ್ರ ಸಿಕ್ಕಾಪಟ್ಟೆ ಕಡಿಮೆ ಕಾಣಿಸ್ತಾ ಇದೆ. ಸಿಕ್ಕಿದ್ರು ಅದು 15ನೇ ಲೆವೆಲು, 20ನೇ ಲೆವೆಲು, 25ನೇ ಲೆವೆಲು. ಅದನ್ನ ತೊಗೊಂಡು ಏನು ಮಾಡೋಣ? ಅದಕ್ಕೋಸ್ಕರ ಒಂದು ಅಟ್ಲೀಸ್ಟ್ 80+ ಲೆವೆಲ್ದಾದರೂ ಟೈಮ್ ಮಾಡ್ಕೋಬೇಕು ಗೈಸ್. ಅಷ್ಟು ಟೈಮ್ ಮಾಡಿದ್ರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ. ವೆಯ್ಟಲ್ಲಿ ಸ್ಟೋನ್ ಜಾಸ್ತಿ ಕಲೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ನೋಡ್ತೀನಿ. ಡಿಯೋಡ್ ಸಿಗುವಾಗ ನಿಮ್ಗೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಆ ಪಾರ್ಟ್ನ ಕಟ್ ಮಾಡ್ತೀನಿ. ಡಿಯೋಡ್ ನೋಡ್ಕೊಂಡು ಬಂದೆ ಗೈಸ್, ಆದರೆ ಡಿಯೋಡ್ ಸಿಗ್ತಾ ಇಲ್ಲ. ಆದರೆ ಒಂದು ಆಲ್ಫಾ ರ್ಯಾಪ್ಟರ್ ಸಿಕ್ತು ನೋಡಿ. ಇದನ್ನು ಫುಲ್ ಫಿನಿಷ್ ಮಾಡಬೇಕು ಇವಾಗ. ಇದನ್ನ ಫಿನಿಷ್ ಮಾಡಿದ್ರೆ ಸ್ವಲ್ಪ ರಿವಾರ್ಡ್ ಸಿಗುತ್ತೆ, ಯಾವುದಾದ್ರೂ ಅಸೆಂಡೆಡ್ ಐಟಮ್ ಸಿಗ್ಬೋದು. ಅದಕ್ಕೋಸ್ಕರ
ಇದ್ರ ಹೆಲ್ತ್ ಬಂದ್ಬಿಟ್ಟು 9.4k ಇದೆ. ಸ್ವಲ್ಪ ಟೈಮ್ ತಗೊಳುತ್ತೆ ಗೈಸ್, ಯಾಕಂದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ನಮ್ಮ ಡ್ಯಾಮೇಜ್ ಬಂದ್ಬಿಟ್ಟು 58, ತುಂಬ ಟೈಮ್ ತಗೊಳುತ್ತೆ. ಅದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡ್ತಾ ಇದೆ ನೋಡಿ. ಇವಾಗ ಹೆಲ್ತ್ ಬಂದ್ಬಿಟ್ಟು 600 ಸಮಥಿಂಗ್ ಬಂತು ಗೈಸ್. ತುಂಬ ಟೈಮ್ ತಗೊಳ್ತು ಮಾತ್ರ. ಓಡೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋದು, ಮತ್ತೆ ಬಂದು ಹೊಡೆಯೋದು, ಓಡೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋದು, ಮತ್ತೆ ಬಂದು ಹೊಡೆಯೋದು, ಹಂಗೆ ಮಾಡಿ 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 ಹೊಡಿತಾ ಇದ್ದೀನಿ. ಓಕೆ, ಆಲ್ಮೋಸ್ಟ್ ಫಿನಿಶ್ ಆಯಿತು ಗೈಸ್ ನೋಡಿ. ಇವಾಗ ನಮಗೆ ತುಂಬ ಪ್ರೈಮ್ ಮಿಟ್ ಸಿಗುತ್ತೆ. ಮತ್ತು ಇದರಲ್ಲಿ ಏನು ಸಿಕ್ಕಿದೆ ಅಂತ ಹೇಳಿದ್ರೆ, ಒಂದು ನಿಮಿಷ, 6 ಲೆವೆಲ್ ಬಂದಿದೆ. ಇದನ್ನು ಬಂದುಬಿಟ್ಟು ಡ್ಯಾಮೇಜ್ ಸ್ವಲ್ಪ, ವೆಯ್ಟು ಮತ್ತು ಹೆಲ್ತು ಮತ್ತು ಡ್ಯಾಮೇಜು ಸಾಕು. ಹಾಗೆ ಪಿಕ್ಯಾಕ್ಸ್ ಸಿಕ್ಕಿದೆ, ಚೆಸ್ಟ್ ಪೀಸ್ ಸಿಕ್ಕಿದೆ, ಮತ್ತು ಬೋ ಸಿಕ್ಕಿದೆ ಗೈಸ್. ಯಾವುದು ಜಾಸ್ತಿ ಏನು ಹೈ ಲೆವೆಲ್ ಅಲ್ಲ, ಆದರೂ ಪರವಾಗಿಲ್ಲ ಬಿಡಿ. ಇದನ್ನು ಗ್ರೈಂಡ್ ಮಾಡಿಬಿಟ್ಟು ಮೆಟಲ್ ಇಂಗೆಟ್ ಎಲ್ಲ ಕಲೆಕ್ಟ್ ಮಾಡ್ಕೋಬೋದು, ಯೂಸ್ ಆಗುತ್ತೆ. ಯಾವುದನ್ನೂ ಥ್ರೋ ಮಾಡೋದು ಬೇಡ, ಇಟ್ಕೊಳ್ಳೋಣ. ಇವಾಗ ಮತ್ತೆ ಹೋಗೋಣ ಗೈಸ್. ಮತ್ತೆ ಹೋಗ್ಬಿಟ್ಟು ಡಿಯೋಡ್ನ ಹುಡುಕ್ತೀನಿ, ಡಿಯೋಡ್ ಸಿಗುತ್ತಾ ಅಂತ ನೋಡ್ತೀನಿ. ಇಷ್ಟೊತ್ತವರೆಗೂ ಹುಡುಕ್ದೆ, ಎಲ್ಲೂ ಸಿಕ್ಕಿಲ್ಲ. ರೆಡ್ವುಡ್ ಮಧ್ಯ ಮೌಂಟೇನ್ ಹತ್ರ ಎಲ್ಲ ಹುಡುಕ್ದೆ, ಎಲ್ಲೂ ಸಿಕ್ಕಿಲ್ಲ. ಒಂದೇ ಒಂದು ಸಹ ಸಿಕ್ಕಿಲ್ಲ. ಟ್ರೈ ಮಾಡ್ತೀನಿ, ಪೂರ್ತಿ ಮ್ಯಾಪ್ ಹುಡುಕ್ತೀನಿ ಗೈಸ್. ಸಿಕ್ಕೇ ಸಿಗುತ್ತೆ ಒಂದಾದರೂ. ಚೆನ್ನಾಗಿರೋ ಲೆವೆಲ್ ಸಿಗ್ಬೇಕಷ್ಟೆ, ನೋಡೋಣ. 2 seconds later. ಗೈಸ್ ಇಲ್ಲಿ ನೋಡಿ, ನಾನು ಡಿಯೋಡ್ ಹುಡುಕ್ತಾ ಇರಬೇಕಾದ್ರೆ ನನಗಿಲ್ಲಿ 140 ಲೆವೆಲ್ಲು ಅರ್ಜೆಂಟ್ ಆಗಿ ಸಿಕ್ತು. ಇದನ್ನು ಬಿಟ್ಕೊಂಡ್ರೆ ದೇವರಾಣೆ ಇನ್ನೊಂದು ಸಿಗಲ್ಲ ಗೈಸ್. ಅದಕ್ಕೋಸ್ಕರ ಇದನ್ನ ಟೈಮ್ ಮಾಡಬೇಕು. ಇಲ್ಲೇ ನಿಯರು ನಾವು ಆಲ್ರೆಡಿ ಒಂದು ಈ ಅರ್ಜೆಂಟ್ ಆಫೀಸ್ನ ಟೈಮ್ ಮಾಡುವಾಗ ಮಾಡಿರೋ ಟ್ರ್ಯಾಪ್ ಇದೆ, ಅಲ್ಲೇ ಹೋಗ್ಬಿಟ್ಟು ಅದೇ ಟ್ರ್ಯಾಪ್ಗೆ ಹಾಕ್ಬಿಟ್ಟು ಟೈಮ್ ಮಾಡೋಣ ಗೈಸ್. ಟ್ರ್ಯಾಪ್ ಚೆನ್ನಾಗಿಲ್ಲ ಅದು, ಆದರೂ ಪರವಾಗಿಲ್ಲ. ಈ 140 ಲೆವೆಲ್ ಬಿಟ್ಕೊಂಡ್ರೆ ಮತ್ತೆ ಸಿಗೋದು ಕಷ್ಟ. ಅದಕ್ಕೋಸ್ಕರ ಇವಾಗ ಇದನ್ನ ಕರ್ಕೊಂಡು ಹೋಗೋದೇ ಪ್ರಾಬ್ಲಮ್ಮು. ಯಾಕಂದರೆ ಜಾಸ್ತಿ ದೂರ ಹೋದರೆ ಅದ್ರ ಅಗ್ರೆಷನ್ ಹೊಂಟೋಗುತ್ತೆ. ಅದು ಮತ್ತೆ ಕರ್ಕೊಂಡು ಬರಬೇಕು, ಹತ್ತಿರ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಕರ್ಕೊಂಡು ಬರಬೇಕು. ಅದಕ್ಕೋಸ್ಕರ ಇದನ್ನು ಹೆಂಗಾದರೂ ಮಾಡಿ ಟ್ರ್ಯಾಪ್ ಹತ್ರ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಟೇಮ್ ಮಾಡುವಾಗ ನಿಮ್ಗೆ ಸಿಗ್ತೀನಿ ಗೈಸ್. ಓಕೆ, ಟ್ರ್ಯಾಪ್ ಹತ್ರ ಏನೋ ಬಂದ್ವಿ. ಇದನ್ನು ಒಳಗಡೆ ಕರ್ಕೊಂಡು ಹೋಗೋದೇ ಪ್ರಾಬ್ಲಮ್ ಆಗ್ತಾಯಿದೆ ಗೈಸಲ್ಲಿ. ಒಳಗಡೆ ಬರ್ತಾ ಇಲ್ಲ ಅದು. ಇದಲ್ಲದೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಗ್ರೀನ್ ಕಲರು ಅರ್ಜೆಂಟ್ ಆಫೀಸ್ ಇದೆ, ಅದು ಪ್ರಾಬ್ಲಮ್ ಕೊಡ್ತಾ ಇದೆ. ಬಾ ಇವಾಗ. ಅಯ್ಯೋ, ಹೊಡೋಕೆ ಹೋಗ್ತಿಲ್ಲ ಅವರು. ಓಕೆ, ಬಂತು. ಅಯ್ಯೋ, ಎರಡು ಒಟ್ಟಿಗೆ. ಅಯ್ಯೋ, ಓ ನ್ಯೂಟ್ರಲಲ್ಲಿದೆ ಗೈಸ್ ಇದು. ಇದನ್ನ ಪ್ಯಾಸಿವ್ ಮಾಡ್ಬೇಕು ಇವಾಗ. ಓಕೆ, ಫಾಲೋ ಮಾಡು. ಇಲ್ಲೋಯ್ತು, ಫಾಲೋ ಮಾಡ್ತಾ ಇದೆ. ಸೊ ಫಸ್ಟ್ ಈ ಗ್ರೀನ್ ಕಲರ್ ಅರ್ಜೆಂಟ್ ಆಫೀಸ್ನ ಸಾಯಿಸ್ಬೇಕು. ಎರಡು ಒಟ್ಟಿಗೆ ಬರಬಾರ್ದು. ಫಸ್ಟ್ ಇದನ್ನ ಹೊಡೆದ್ಬಿಟ್ಟು ಓಡೋಗ್ಬೇಕು ಗೈಸ್. ಬಾ, ಬಿತ್ತಾ? ಓಕೆ, ಬರ್ತಾಯಿದೆ. ಓಕೆ, ಬರ್ತಾಯಿದೆ ಗೈಸ್. ಫಸ್ಟ್ ಇದನ್ನ ಸಾಯಿಸೋಣ. ಇದನ್ನು ಸಾಯಿಸಿದ್ರೆ ನಮ್ಮ ಕೆಲಸ ಈಸಿ ಆಗುತ್ತೆ, ಯಾಕಂದರೆ ಅದೊಂದೇ ಇರುತ್ತೆ, ಈಸಿಯಾಗಿ ಟೈಮ್ ಮಾಡ್ಕೋಬೋದು. ತಗೋ, ಡ್ಯಾಮೇಜ್ ನೋಡಿ ಹೆಂಗೆ ಹೋಗ್ತಾ ಇದೆ. ತಳ್ತಾ ಇದೆ ಗುರು ಅದು ನನ್ನ. ನಿಂತ್ಕೊಂಡು ಹೊಡಿಯೋ. ಥೋ. ಓಕೆ, ಆಲ್ಮೋಸ್ಟ್ ಫಿನಿಶ್ ಗೈಸ್. ಅದು ಸ್ವಲ್ಪ ಹೆಲ್ತ್ ಇದೆ ಅಷ್ಟೇ. ಓಕೆ ಓಕೆ, ಇವಾಗ ಅದನ್ನ ಕರ್ಕೊಂಡು ಹೋಗ್ಬೇಕು ಗೈಸ್. ಇದೇನು ಹಾರ್ವೆಸ್ಟ್ ಆಗ್ತಾಯಿಲ್ಲ, ಇಲ್ಲಿದೆಯಾ? ಓಕೆ, ಹಾರ್ವೆಸ್ಟ್ ಆಯಿತು. ಇವಾಗ ಅದನ್ನು ಟೈಮ್ ಮಾಡಬೇಕು. ಎಲ್ಲೋಯ್ತು ಬರೋದು? ಓಕೆ, ಇಲ್ಲಿದೆ. ಫಸ್ಟ್ ಇದನ್ನು ಸೈಡಲ್ಲಿ ಕೂಳಿಸ್ಬಿಟ್ಟು ಆಮೇಲೆ ನಾವೇ ಹೊಡಿಬೇಕು ಗೈಸ್. ಇದನ್ನ ತಗೊಂಡು ಹೋದ್ರೆ ಆಗಲ್ಲ. ಓಕೆ, ಬಾ. ಬೀಳ್ತಾನಿಲ್ಲ ಗುರು. ಅಯ್ಯೋ, ಓಕೆ, ಬಿತ್ತು. ಅಯ್ಯೋ, ಸೀದಾ ಒಳಗಡೆ ಬಾ, ಸ್ಟ್ರೈಟಾಗಿ ಬಂತು. ಇವಾಗ ಡೋರ್ ಕ್ಲೋಸ್ ಮಾಡಬೇಕು ಅಷ್ಟೇ ಗೈಸ್, ಸಿಂಪಲ್. ಇವಾಗ ಹೊಡಿಬೇಕು. ತಗೋ. ಓಕೆ, ಡ್ಯಾಮೇಜ್ ಹೋಗ್ತಾ ಇದೆ, ಡ್ಯಾಮೇಜ್ ಜಾಸ್ತಿ ಆಗ್ತಾಯಿದೆ ಗೈಸ್. ಡ್ಯಾಮೇಜ್ ಎಷ್ಟು ಆಗಬಾರ್ದು. ಅಯ್ಯೋ, ಸೊ ಮಿಸ್ ಆಯಿತು ಗುರು. ವಾಪಸ್ ಕರ್ಕೊಂಡು ಬರ್ಬೇಕು ಗೈಸ್. ಇವಾಗ ನಾವು ಮಾಡಿರೋ ಟ್ರ್ಯಾಪ್ ಅಂದರೆ ಹಂಗಿದೆ, ಗ್ಯಾಪ್ ಜಾಸ್ತಿ ಆಯಿತು ಗೈಸ್ ಅಲ್ಲಿ. ಈ ಮಿಡಲಿಂದ ಅದು ಆರಾಮ್ಸೆ ಜಂಪ್ ಮಾಡ್ಕೊಂಡು ಹೋಗ್ಬೋದು.
ಏನು ಮಾಡೋ ಆಗಿದೆ ಏನು ಸರಿ. ಅಯ್ಯೋ ವಾಪಸ್ ಬಂತು. ಓಕೆ ಇವಾಗ ನಮ್ಗೆ ಚಾನ್ಸು ಗೈಸ್ ಇದು. ವಾಪಸ್ ಯಾಕೆ ಬಂದೆ? ಮುಗೀತು ನಿನ್ನ ಕತೆ. ಹೊರಗಡೆ ಬರಲ್ಲ. ಓಕೆ ಹೊರಗಡೆ ಬಂತು. ಇವಾಗ ಬೇಗ ಬೇಗ ಹೊಡಿಬೇಕು ಗೈಸ್. ಓಕೆ 4K ಆಯಿತು. 4.8 5.2. ಓಕೆ ಗೈಸ್ ಇವಾಗ ಈಸಿ ಟೈಮು. ಸುಮ್ಮನೆ ಓಡೋಗೋದು ಬಿಟ್ಟು ವಾಪಸ್ ಬಂದು ಸಿಕ್ಕಾಕೋತು. ಪರವಾಗಿಲ್ಲ ಗೈಸ್. ಇವಾಗ ಯಾವುದಾದ್ರೂ ಬೇಬಿ ಡೈನೋಸ್ನ ಕಿಲ್ ಮಾಡಿಬಿಟ್ಟು ಸ್ವಲ್ಪ ಪ್ರೈಮ್ ಮೀಟ್ ತೊಗೊಂಡು ಇದ್ರ ಇನ್ವೆಂಟ್ರಿಗೆ ಹಾಕಿದ್ರೆ ಇದು ಪಕ್ಕ ಆಲ್ಮೋಸ್ಟ್ 190 ಸಮಥಿಂಗು ಲೆವೆಲ್ ನಮ್ಗೆ ಸಿಗುತ್ತೆ ಗೈಸ್ ಇದು. ಓಕೆ ಇದನ್ನೇ ಸಾಯಿಸೋಣ. ಇದು ಗ್ರೀನ್ ಕಲರು ಅರ್ಜೆಂಟೈವಿಸ್ ಬೇಬಿ ಗೈಸ್ ಇದು. ಇದನ್ನೇ ಸಾಯಿಸೋಣ. A few moments later. ಗಾಯ್ಸ್ ಗಾಳಿಲಿ ಹಾರಾಡ್ಕೊಂಡು ಹೊಡೆಯೋದು ತುಂಬ ಕಷ್ಟ. ನಾನು ಇವಾಗ ಸಾಯಿಸಿದೆ. ಆಲ್ಮೋಸ್ಟು 15 ಮಿನಿಟ್ಸ್ ಆಯಿತು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿ. ಹೊಡೆದ್ಬಿಟ್ಟು ಇವಾಗ ಸತ್ತೋಯ್ತದು. ಓಕೆ ಇದನ್ನ ಹಾರ್ವೆಸ್ಟ್ ಮಾಡೋಣ. ಪ್ರೈಮೇಟ್ ಮಾತ್ರ ತುಂಬಾ ಕಲೆಕ್ಟ್ ಆಯಿತು. ಇದು ಮೋರ್ ದೆನ್ ಇನಫ್ ಗೈಸ್. ಇದರಲ್ಲಿ ಆಲ್ಮೋಸ್ಟ್ 2 ಅರ್ಜೆಂಟೈವಿಸ್ ಟೈಮ್ ಮಾಡ್ಬೋದು. 2 ಅಲ್ಲ 3 ಟೈಮ್ ಮಾಡ್ಬೋದು. ಓಕೆ ಅಷ್ಟು ಪ್ರೈಮೇಟ್ನ ಒಳಗಡೆ ಹಾಕೋಣ. ಬೇಗ ಬೇಗ ಟೈಮ್ ಆದರೆ ಪರವಾಗಿಲ್ಲ, ಲೇಟ್ ಆದರೆ ತುಂಬ ಕಾಯ್ಬೇಕು ಗೈಸ್ ಇದು. ಓಕೆ ಫುಡ್ ಬಾರ್ ಕಡಿಮೆ ಇದೆ ಗೈಸ್. ಫುಡ್ ಬಾರ್ ತುಂಬ ಕಡಿಮೆ ಇದೆ. ಇದು ಬೇಗ ಟೈಮ್ ಆಗುತ್ತೆ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ. ಓಹೋ ಆಲ್ಮೋಸ್ಟ್ 15% ಗೈಸ್. 45 60 ಇಲ್ಲಿ ನೋಡಿ ಎಷ್ಟು ಸ್ಪೀಡ್ ಆಗ್ತದೆ. 75 90. ಓಕೆ ಲೆವೆಲ್ ಬಂದುಬಿಟ್ಟು ಎಷ್ಟು ಗೈಸ್ ಇದು 209 ಗೈಸ್. ಇದು ಮ್ಯಾಕ್ಸ್ ಲೆವೆಲ್ಲು. ಇವಾಗ ಬಂದುಬಿಟ್ಟು ಸ್ಯಾಡಲ್ಲು ಈ ಡೈನೋಯಿಂದ ತೆಗೆದ್ಬಿಟ್ಟು ಆ ಡೈನೋಗೆ ಹಾಕೋಣ ಗೈಸ್. ಇದು ಚೆನ್ನಾಗಿಲ್ಲ ಲೆವೆಲ್ಲು. ಇದಕ್ಕಿಂತ ಇದು ಚೆನ್ನಾಗಿದೆ, ಯಾಕಂದರೆ ಇದು ಸ್ಟ್ಯಾಮಿನ ಎಲ್ಲ ಜಾಸ್ತಿ ಇದೆ. ಇದಕ್ಕೆ ಹಾಕೋಣ. ಓಕೆ ಹಾಗೆ ಗೈಸ್ ಇವತ್ತಿನ ಎಪಿಸೋಡಲ್ಲಿ ಡಿಯೋಡ್ ಟೈಮ್ ಮಾಡಬೇಕಂತ ಹುಡುಕ್ದೆ, ಎಲ್ಲೂ ಡಿಯೋಡ್ ಸಿಕ್ಕಿಲ್ಲ ನಮಗೆ. 140 ಲೆವೆಲ್ಲು ಅರ್ಜೆಂಟೈವಿಸ್ ಸಿಕ್ತು, ಅದಕ್ಕೋಸ್ಕರ ಇದನ್ನು ಟೈಮ್ ಮಾಡಬೇಕಾಯ್ತು. ನೆಕ್ಸ್ಟ್ ಎಪಿಸೋಡಲ್ಲಿ ಪಕ್ಕಾ ಡಿಯೋಡ್ನ ಟೈಮ್ ಮಾಡೋಣ ಗೈಸ್. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಶೇರ್ ಮತ್ತು ಕಮೆಂಟ್ ಹಾಕೋದು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.